ನಮಸ್ಕಾರ ಎಲ್ಲರಿಗೂ. ಸಾಕಷ್ಟು ಬಿಸ್ನೆಸ್ಗಳು ಹಾಗೂ ಸಾಕಷ್ಟು ಎಂಟರ್ಪ್ರಿನರ್ಗಳು ಫೇಲ್ ಆಗೋದು ಬ್ಯಾಡ್ ಐಡಿಯಾಯಿಂದ ಅಲ್ಲ. ಅವರುಗಳು ಒಂದು ಸಿಂಪಲ್ ಹಾಗೂ ಇಂಪಾರ್ಟೆಂಟ್ ನಂಬರ್ನ ಟ್ರ್ಯಾಕ್ ಮಾಡೋದು ಇಗ್ನೋರ್ ಮಾಡಿರ್ತಾರೆ. ಆ ನಂಬರೇನೆ ROI, ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್. ಇವತ್ತಿನ ಈ ವಿಡಿಯೋದಲ್ಲಿ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಹಾಗೂ ಅದರ ಇಂಪ್ಯಾಕ್ಟ್ ಬಿಸ್ನೆಸ್ ಮೇಲೆ ಯಾವ ರೀತಿ ಇರುತ್ತೆ ಅನ್ನೋದನ್ನು ತಿಳ್ಕೊತೀವಿ. ಹೊಸ ಬಿಸ್ನೆಸ್ ಶುರು ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಅಥವಾ ನೀವು ಆಲ್ರೆಡಿ ಒಂದು ಬಿಸ್ನೆಸ್ಸಲ್ಲಿ ಇದ್ದೀರಾ ಅಂತಂದರೆ ನಿಮಗೆ ಈ ವಿಡಿಯೋ ಭಾಳ ಇಂಪಾರ್ಟೆಂಟ್ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋ ಮುಗಿಯೋದ್ರೊಳಗಡೆ ನೀವು ಬರೀ ಎಂಟರ್ಪ್ರಿನರ್ ಅಲ್ಲ, ಒಬ್ಬ ಸ್ಮಾರ್ಟ್ ಇನ್ವೆಸ್ಟರ್ ಯಾವ ರೀತಿ ಯೋಚನೆ ಮಾಡ್ತಾರೋ ಆ ರೀತಿ ಯೋಚನೆ ಮಾಡಲಿಕ್ಕೆ ಶುರು ಮಾಡ್ತೀರಾ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ROI ಅಂದರೆ ಏನು? ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್. ಸಿಂಪಲಾಗಿ ಹೇಳಬೇಕು ಅಂತಂದರೆ, ನೀವು ಒಂದು ಬಿಸ್ನೆಸ್ಗಾಗಲಿ ಅಥವಾ ಯಾವುದೇ ಒಂದು ಕಡೆ ಇನ್ವೆಸ್ಟ್ ಮಾಡಿದ್ದೀರಾ ಅಂತ ಇಟ್ಕೊಳ್ಳಿ ₹1, ಅದರಿಂದ ನಮಗೆ ಎಷ್ಟು ರಿಟರ್ನ್ ಬರುತ್ತೆ ಅನ್ನೋದನ್ನೇ ROI ಅಂತ ಹೇಳ್ತಾರೆ, ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತಾರೆ. ಯಾವ ರೀತಿ ಇದನ್ನು ಕ್ಯಾಲ್ಕುಲೇಟ್ ಮಾಡೋದು? ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಫಾರ್ಮುಲಾ ಸಿಂಪಲ್ ಆಗಿದೆ. ROI = ಪ್ರಾಫಿಟ್ ಡಿವೈಡೆಡ್ ಬೈ ಇನ್ವೆಸ್ಟ್ಮೆಂಟ್ ಇಂಟು 100. ಈ ಫಾರ್ಮುಲಾನ ಅಪ್ಲೈ ಮಾಡೋದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಬಿಸ್ನೆಸ್ ಎ, ಓಕೆ, ಅವರು 1,00,000 ಸೇಲ್ ಮಾಡ್ತಿರ್ತಾರೆ, 90,000 ಖರ್ಚಾಗ್ತಿರುತ್ತೆ ಈ 1,00,000 ಸೇಲ್ ಮಾಡೋದಕ್ಕೆ. ಸೊ ಕಂಪ್ನಿ ಪ್ರಾಫಿಟ್ ಬಂದು ₹10,000. ಬಿಸ್ನೆಸ್ ಬಿ, ಅವರು ₹50,000 ಸೇಲ್ ಮಾಡ್ತಿರ್ತಾರೆ, ₹10,000 ಖರ್ಚು ಮಾಡ್ತಿರ್ತಾರೆ. ಇವಾಗ ನೀವು ಇದ್ರದ್ದು ROI ಕಂಡುಹಿಡಿಬೇಕು ಇವೆರಡು ಬಿಸ್ನೆಸ್ದು ಅಂತ ಅಂದರೆ ಈ ಫಾರ್ಮುಲಾನ ಅಪ್ಲೈ ಮಾಡಿ ನೋಡೋಣ. ಬಿಸ್ನೆಸ್ ಎ, ಈ ಬಿಸ್ನೆಸ್ ಎದು ಪ್ರಾಫಿಟ್ ಎಷ್ಟಿತ್ತು? ₹10,000. ಇನ್ವೆಸ್ಟ್ಮೆಂಟ್ ಎಷ್ಟಿತ್ತು? ₹90,000. 10,000 ಡಿವೈಡೆಡ್ ಬೈ 90 ಇಂಟು 100 = 11.11% ಬರುತ್ತೆ. ಸೊ ಇದರಲ್ಲಿ ನಮಗೆ ಕ್ಲಿಯರ್ ಇಂಪ್ಯಾಕ್ಟ್ ಏನು ಸಿಗ್ತಾ ಇದೆಯಪ್ಪ ಅಂತಂದರೆ, ನಿಮ್ಮ ಸೇಲ್ ಜಾಸ್ತಿ ಇದ್ದರೂ ಕೂಡ ಅದರಲ್ಲಿ ROI ಕಮ್ಮಿ ಇದೆ. ಇಲ್ಲಿ ಬಿಸ್ನೆಸ್ ಬಿಯಲ್ಲಿ ಸೇಲ್ ಕಮ್ಮಿ ಇದ್ದು ಕೂಡ ROI ಸಿಕ್ಕಾಬಟ್ಟೆ ಜಾಸ್ತಿ ಇದೆ ಅನ್ನೋದನ್ನು ಕ್ಲೀನಾಗಿ ಇದು ತೋರಿಸ್ತಾ ಇದೆ. ನೀವು ಕೇಳ್ಬೋದು, ಅದು 40,000 10,000 ನೋಡಿದ್ರೇ ನಮ್ಗೆ ಈಸಿಯಾಗಿ ಅರ್ಥ ಆಗುತ್ತಲ್ಲ, ಇದನ್ನು ಏನಕ್ಕೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ. ಓಕೆ, ಅದರಲ್ಲಿ ಡೌಟೇ ಇಲ್ಲ. 40,000 10,000 ನೋಡಿದ್ರಲ್ಲಿ ಈಸಿಯಾಗಿ ನಮ್ಗೆ ಗೊತ್ತಾಗ್ಬಿಡುತ್ತೆ. ಬಟ್ ಎಲ್ಲ ಬಿಸ್ನೆಸ್ಮ್ಯಾನ್ಗಳು ತಪ್ಪು ಮಾಡ್ಕೊಳ್ಳೋದು ಎಲ್ಲಿಯಪ್ಪ ಅಂತಂತಂದರೆ, 1,00,000 ಸೇಲ್ ಮಾಡ್ತಾ ಇದ್ದೀವಿ ನಾವು ಅಂತ ಯೋಚನೆ ಮಾಡ್ತಾರೋ ಹೊರತು 50,000 ಬಿಸ್ನೆಸ್ ಮಾಡ್ತಾ ಇದ್ದೀವಿ, ಇದನ್ನು 1,00,000ಕ್ಕೆ ಹೆಂಗೆ ತೊಗೊಂಡು ಹೋಗಬೇಕು ಅನ್ನೋದನ್ನ ಕಡೆ ಗಮನ ಕೊಟ್ಬಿಡ್ತಾರೋ ಹೊರತು ಪ್ರಾಫಿಟ್ನ ಅಷ್ಟು ಡೀಟೇಲಾಗಿ ನೋಡಲ್ಲ. ಈಗ ನೆಕ್ಸ್ಟು ನಾವು ROI ಬೆಂಚ್ ಮಾರ್ಕ್ಗಳೇನಿದೆ, ಆ ಬೆಂಚ್ ಮಾರ್ಕ್ ತಿಳ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್ ಅಲ್ವಾ? ನೀವು ಯಾವೊಂದು ಇಂಡಸ್ಟ್ರಿಯಲ್ಲಿ ಎಷ್ಟು ROI ಇದ್ದರೆ ಒಳ್ಳೆಯದು ಕೆಟ್ಟದು ಅಂತ ತಿಳ್ಕೊಂಡ್ರೆ ನಮಗೆ ಈಸಿಯಾಗಿ ಗೊತ್ತಾಗುತ್ತೆ ನಾವು ಈ ಬಿಸ್ನೆಸ್ಗೆ ಇನ್ವೆಸ್ಟ್ ಮಾಡಬೇಕಾ ಅಥವಾ ಈ ಒಂದು ಇನ್ಸ್ಟ್ರೂಮೆಂಟ್ಗೆ ಇನ್ವೆಸ್ಟ್ ಮಾಡಬೇಕಾ ಅಂತ ಡಿಸಿಷನ್ ತೊಗೊಳೋದಕ್ಕೆ ಈಸಿ ಆಗುತ್ತೆ. ಸೊ ಈಗ ROI ಕ್ಯಾಲ್ಕುಲೇಟ್ ಮಾಡೋದಂತೂ ತಿಳ್ಕೊಂಡ್ವಿ, ಓಕೆ. ಬಟ್ ಯಾವ ಪರ್ಸೆಂಟೇಜ್ ಆಫ್ ROI ಗುಡ್ ಪರ್ಸೆಂಟೇಜ್ ಆಫ್ ROI, ಯಾವ ಪರ್ಸೆಂಟೇಜ್ ಆಫ್ ROI ಇಸ್ ನಾಟ್ ಗುಡ್ ಅಂತ ಹೆಂಗೆ ತಿಳ್ಕೊಳ್ಳೋದು? ಓಕೆ, ಒಂದು ಬೇಸಿಕ್ ಥಂಬ್ ರೂಲ್. ನೆಗೆಟಿವ್ ROI ಬರ್ತಾ ಇದೆ ಅಂದರೆ ನೋ ಬ್ರೇನರ್, ಆ ROI ಚೆನ್ನಾಗಿಲ್ಲ, ಅದು ಯೂಸೇ ಇಲ್ಲ ನಮಗೆ ಅಂತ. ಪಾಸಿಟಿವ್ ROI ಬರ್ತಾ ಇದೆ ಅಂತಂದರೆ ವಾಟ್ ಈಸ್ ಪಾಸಿಟಿವ್? ಈಗ ನಿಮ್ಗೆ 1%, 2%, 3% ಬಂದುಬಿಟ್ರೆ ನಿಮ್ಗೆ ಅದು ಗುಡ್ಡ? ಸೊ ಎಷ್ಟಿರಬೇಕು ಅನ್ನೋದನ್ನು ತಿಳ್ಕೊಳ್ಳೋದು ಭಾಳ ಇಂಪಾರ್ಟೆಂಟು. ಸೊ ಇವಾಗ ನಾವು ಕೆಲವೊಂದು ಇಂಡಸ್ಟ್ರಿಯಲ್ಲಿ ಬೆಂಚ್ ಮಾರ್ಕ್ಸ್ ಏನಿದೆ ROIಗೆ ಅಂತ ತಿಳ್ಕೊಳ್ಳೋಣ. ಹಾಗೂ ಎಲ್ಲದಕ್ಕಿಂತ ಇಂಪಾರ್ಟೆಂಟು, ಈ ROIನ ಇವ್ಯಾಲ್ಯೂಯೇಟ್ ಮಾಡೋದಕ್ಕೆ ಕೆಲವು ಫ್ಯಾಕ್ಟರ್ಸ್ ಇದೆ. ಆ ಫ್ಯಾಕ್ಟರ್ಸ್ಗಳು ಏನು ಅಂತ ತಿಳ್ಕೊಳ್ಳೋಣ. ಸೊ ಮೊದಲನೇದಾಗಿ ಇಂಡಸ್ಟ್ರಿ ಪ್ರಕಾರ ಬೆಂಚ್ ಮಾರ್ಕ್ಸ್ ಏನಿದೆ ಅಂತ ನೋಡೋಣ ಬನ್ನಿ. ಈಗ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂತಂದರೆ ಯೂಶ್ಲಿ ಹೇಳೋದು 10 to 12% ROI ಇರಬೇಕು. ಇಲ್ಲ ಅಂತಂದರೆ ಯುವರ್ ಸ್ಟಾಕ್ ಇಸ್ ನಾಟ್ ಪರ್ಫಾರ್ಮಿಂಗ್ ಗುಡ್ ಅಂತ. ಓಕೆ, ಅದೇ ರೀತಿ ರಿಯಲ್ ಎಸ್ಟೇಟಲ್ಲಿ ನೀವು ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂತಂದರೆ ಮಿನಿಮಮ್ ROI ಇರುತ್ತೆ 10%. ಅದಕ್ಕಿಂತ ಕಮ್ಮಿ ಕೊಡ್ತಾ ಇದೆ ಅಂತಂದರೆ ನಿಮಗೆ ROI, ದೆನ್ ದಿಸ್ ಇನ್ವೆಸ್ಟ್ಮೆಂಟ್ ವಾಟ್ ಯು ಹವ್ ಮೇಡ್ ಆನ್ ಅ ರಿಯಲ್ ಎಸ್ಟೇಟ್ ಇಸ್ ನಾಟ್ ಮೇಕಿಂಗ್ ಸೆನ್ಸ್ ಎಟ್ ಆಲ್ ಅಂತ ನೀವು ಕ್ಲಿಯರಾಗಿ ನೋಡ್ಕೊಬೋದು. ಬಿಸ್ನೆಸ್ಗೆ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂತ, ಎನಿ ಬಿಸ್ನೆಸ್ ಟು ಅನ್ ಎಕ್ಸ್ಟೆಂಟ್, ಬಿಸ್ನೆಸ್ ಇಸ್ ಅ ವೆರಿ ಹೈ ರಿಸ್ಕ್ ಇನ್ವೆಸ್ಟ್ಮೆಂಟ್. ಸೊ ಇಲ್ಲಿ ಮಿನಿಮಮ್ 20% ROI ಇರಲೇಬೇಕು. ಇಫ್ ಯು ಆರ್ ನಾಟ್ ಗೆಟಿಂಗ್ 20% ROI ಅಂತಂದರೆ ದಿಸ್ ಈಸ್ ನಾಟ್ ವರ್ತ್ ಇನ್ವೆಸ್ಟಿಂಗ್ ಅಂತ
ಯೂಶ್ಲಿ ಮಾರ್ಕೆಟಲ್ಲಿ ಇರೋ ಒಂದು ಬೆಂಚ್ ಮಾರ್ಕ್. ಓಕೆ, ಅದೇ ರೀತಿ ನೀವೇನೋ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಪ್ರಾಡಕ್ಟ್ ಇದೆ, ಅದನ್ನು ನೀವು ಮಾರಲಿಕ್ಕೆ ಆನ್ಲೈನಲ್ಲಿ ಡಿಜಿಟಲ್ ಆ್ಯಡ್ಸ್ ಮಾಡ್ತಾ ಇದ್ದೀರಾ. ಓಕೆ, ಆ ಡಿಜಿಟಲ್ ಆ್ಯಡ್ಸ್ಗಳ ROI ಮಿನಿಮಮ್ 200 to 400% ಇರಬೇಕು. ಯಾರಾದರೂ ಬಂದು ನೀವು ನೀವು ₹100 ಇನ್ವೆಸ್ಟ್ ಮಾಡಿದ್ರೆ ನಾನು ₹200 ಸೇಲ್ ಕೊಡ್ತೀನಿ ಅಂತಂದರೆ ಯು ವಿಲ್ ಥಿಂಕ್, ನನಗೆ 200% 100% ROI ಸಿಕ್ಬಿಟ್ಟಿದೆಯಪ್ಪ, ಇಟ್ಸ್ ಅ ವೆರಿ ಗುಡ್ ಇನ್ವೆಸ್ಟ್ಮೆಂಟ್, ಲೆಟ್ಸ್ ಡೂ ಇಟ್ ಅಂತಂದರೆ ಆ್ಯಕ್ಚುಲಿ ಯು ಆರ್ ಲೂಸಿಂಗ್ ಮನಿ. ಸೊ ಈ ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ನ ನಾವು ತಿಳ್ಕೊಳ್ಳೋದು ಭಾಳ ಒಳ್ಳೆಯದು, ಹಾಗೂ ಎಷ್ಟು ಬೇಗ ತಿಳ್ಕೊತೀವೋ ಅಷ್ಟೇ ಒಳ್ಳೆಯದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟು, ಯಾವ್ಯಾವ ಫ್ಯಾಕ್ಟರ್ಸ್ ಇನ್ವಾಲ್ವ್ ಆಗಿರುತ್ತೆ ಈ ROIನ ನಾವು ಬೆಂಚ್ ಮಾರ್ಕ್ ಮಾಡಿ ನೋಡಲಿಕ್ಕಾಗಲಿ ಅಥವಾ ಕ್ಯಾಲ್ಕುಲೇಟ್ ಮಾಡಿ ನೋಡಲಿಕ್ಕಾಗಲಿ. ಮೊದಲನೇದು ಬಂದು ರಿಸ್ಕ್ ಲೆವೆಲ್. ಓಕೆ, ಆಗಲೇ ಹೇಳ್ದಂಗೆ ನೀವು ಬಿಸ್ನೆಸ್ಗೆ ಇಳಿತಾ ಇದ್ದೀರಾ ಅಂತಂದರೆ ಇಟ್ಸ್ ಅ ಹೈ ರಿಸ್ಕ್ ಇನ್ವೆಸ್ಟ್ಮೆಂಟು. ಸೊ ಯುವರ್ ROI ಶುಡ್ ಬಿ ಆಲ್ವೇಸ್ ಹೈ. ಸಿಮಿಲರ್ಲಿ ನೀವೇನಾದರೂ ಬಾಂಡ್ಸಲ್ಲೋ ಅಥವಾ FDಲೋ ದುಡ್ಡು ಇಡ್ತಾ ಇದ್ದೀರಾ ಅಂತಂದರೆ ಇಟ್ಸ್ ಅ ಲೋ ರಿಸ್ಕ್ ಇನ್ವೆಸ್ಟ್ಮೆಂಟ್, ಸೊ ಯುವರ್ ರಿಟರ್ನ್ಸ್ ವಿಲ್ ಬಿ ಲೋ ರಿಸ್ಕ್. ಓಕೆ, ಸೊ ಆ ರಿಸ್ಕ್ ಫ್ಯಾಕ್ಟರು ನೋಡೋದನ್ನು ನಾವು ತಿಳ್ಕೊಬೇಕಾಗತ್ತೆ. ಓಕೆ, ಹೈ ರಿಸ್ಕ್ ಇದೆ ಅಂದರೆ ಹೈ ರಿಟರ್ನ್ ನಾವು ನೋಡಬೇಕು, ಲೋ ರಿಸ್ಕ್ ಇದೆ ಅಂದರೆ ಲೋ ರಿಟರ್ನ್ ಇದ್ರೂ ಪರವಾಗಿಲ್ಲ. ಓಕೆ, ಸೆಕೆಂಡ್ ಬಂದು ನಿಮಗೆ ಇನ್ಫ್ಲೇಷನ್. ನಮ್ಮ ROI ಇನ್ಫ್ಲೇಷನ್ ಬೀಟ್ ಮಾಡ್ತಾ ಇದೆಯಾ ಇಲ್ವೋ ಅಂತ ನೋಡಬೇಕು. ಆಗಲೇ ಹೇಳ್ದಂಗೆ ನಮಗೆ ಫಾರ್ ಎಕ್ಸಾಂಪಲ್ ಒಂದು 4% ROI ಬರ್ತಾ ಇದೆ ನಾವು ಮಾಡಿರೋ ಇನ್ವೆಸ್ಟ್ಮೆಂಟಲ್ಲಿ, ಬೀಟ್ ಬಿಸ್ನೆಸ್ ಆರ್ ಬೀಟ್ ಎನಿ ಇನ್ವೆಸ್ಟ್ಮೆಂಟ್ ಯು ಹ್ಯಾವ್ ಡನ್. ಓಕೆ, ಬಟ್ ಟುಡೇಸ್ ಕರೆಂಟ್ ಇಂಡಿಯನ್ ಇನ್ಫ್ಲೇಷನ್ ಏನಪ್ಪ ಇದೆ ಅಂತಂದರೆ 6%. ಸೊ ನಿಮಗೆ 6% ಪಾಸಿಟಿವ್ ROI ಬರ್ತಾ ಇದೆ, ಬಟ್ 6% ಇನ್ಫ್ಲೇಷನ್ನೇ ಇದೆ. ಸೊ ಡಸ್ ಇಟ್ ಮೇಕ್ ಸೆನ್ಸ್? ನೋ. ಸೊ ದಿಸ್ ವೆರಿ ಕ್ಲಿಯರ್ಲಿ ಟೆಲ್ಸ್ ಯು, ಬಾಸ್, ಈ ಇನ್ವೆಸ್ಟ್ಮೆಂಟ್ ನೀವು ಮಾಡಿರೋದು ಸರಿ ಇಲ್ಲ ಅಂತ. ಓಕೆ, ಸೊ ROI ಇನ್ಫ್ಲೇಷನ್ ಅಂತೂ ಬೀಟ್ ಮಾಡಲೇಬೇಕು. ಮೂರನೇದು ಟೈಮ್ ಹಾರಿಸನ್. ಓಕೆ, ಫಾರ್ ಎಕ್ಸಾಂಪಲ್ ನಿಮಗೆ 1 ವರ್ಷ ನೀವು ಇನ್ವೆಸ್ಟೆಡ್ ಆಗಿದ್ರೆ 20% ROI ಸಿಗುತ್ತೆ, ವರ್ಸಸ್ 5 ವರ್ಷ ಇನ್ವೆಸ್ಟ್ಮೆಂಟ್ ಆಗಿದ್ರೆ 20% ROI ಸಿಗುತ್ತೆ. ವಿಚ್ ಇಸ್ ಬೆಟರ್? ಆಬ್ವಿಯಸ್ಲಿ ಯಾರಿಗೆ ಆದ್ರೂ ಬ್ಲೈಂಡಾಗಿ ಹೇಳ್ಬೋದು 1 ವರ್ಷಕ್ಕೆ 20% ಬರ್ತಾ ಇರೋದು ಬೆಟರ್ ಅಂತ. ಸೊ ಆ ಟೈಮ್ ಹಾರಿಸನ್ ಕ್ಯಾಲ್ಕುಲೇಟ್ ಮಾಡೋದು ಕೂಡ ಭಾಳ ಇಂಪಾರ್ಟೆಂಟು. ನಾಲ್ಕನೇದು ಕಾಸ್ಟ್ ಆಫ್ ಕ್ಯಾಪಿಟಲ್. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಇದು ಸಾಕಷ್ಟು ಬಿಸ್ನೆಸ್ಗಳನ್ನ ಶುರು ಮಾಡಲಿಕ್ಕಿಂತ ಮುಂಚೆನೇ ನಾವು ಇದು ರಿಸ್ಕ್ ಇದೆ ಜಾಸ್ತಿ ಅಂತ ತಿಳ್ಕೊಂಡು ಅಲ್ಲಿಗೇ ನಾವು ನಿಲ್ಲಿಸ್ಬೋದು. ಎಕ್ಸಾಂಪಲ್ ಕೊಡ್ತೀನಿ ಇಲ್ಲಿ. ನೀವು ಒಂದು ಬಿಸ್ನೆಸ್ ಮಾಡಲಿದ್ದಕ್ಕೆ ₹1 ಕೋಟಿ ಇನ್ವೆಸ್ಟ್ಮೆಂಟ್ ಬೇಕಾಗಿರುತ್ತೆ. ಅದಕ್ಕೆ 50 ಲಕ್ಷ ನಿಮ್ಮ ಹತ್ರ ಇರುತ್ತೆ, ಇನ್ನು 50 ಲಕ್ಷ ಸಾಲ ತಂದುಬಿಡ್ತೀವಿ. ಆ 50 ಲಕ್ಷನ ನಾವು ಒಂದು 13% 14% ಸಾಲ ತಂದುಬಿಡ್ತೀವಿ ನಾವು. ಓಕೆ, ಸೊ ನಾವು ಮಾಡ್ತಿರೋ ಬಿಸ್ನೆಸ್ಸಲ್ಲಿ ಓವರಾಲ್ ಪರ್ ಇಯರ್ ROI ಬಂದು 13% ಇದೆ. ನೀವು ಸಾಲ ತಂದಿರೋದು 13ಕ್ಕೋ 14%ಕ್ಕೋ. ಈ ಬಿಸ್ನೆಸ್ ಮಾಡಿ ಏನು ಪ್ರಯೋಜನ ಆಯಿತು? ಡಸ್ ನಾಟ್ ಮೇಕ್ ಸೆನ್ಸ್, ರೈಟ್? ಸೊ ಇಟ್ ಈಸ್ ವೆರಿ ಕ್ಲಿಯರ್. ನೀವೇನಾದರೂ ಹೋಗಿ ಹೊರಗಡೆಯಿಂದ ಲೋನ್ ತಂದು ಮಾಡ್ತಾಯಿದ್ದೀವಿ ಅಂತಂದರೆ ಆ ಒಂದು ಇನ್ವೆಸ್ಟ್ಮೆಂಟ್ಗೆ, ಆ ಒಂದು ಬಿಸ್ನೆಸ್ಗೆ ನೀವು ಮಿನಿಮಮ್ 20 to 25% ROI ಇದ್ದರೆ ಮಾತ್ರ ಲೋನ್ ತೊಗೊಳ್ಳಿ, ಇಲ್ಲಾಂದರೆ ಲೋನ್ ತೊಗೊಳ್ಲಿಕ್ಕೆ ಹೋಗಬೇಡಿ. ಸೊ ದಿಸ್ ಇಸ್ ದ ಇಂಪ್ಯಾಕ್ಟ್. ಈ ROIನ ನಾವು ಬಿಸ್ನೆಸ್ ಶುರು ಮಾಡೋಕ್ಕಿಂತ ಮುಂಚೆನೇ ಕ್ಯಾಲ್ಕುಲೇಟ್ ಮಾಡಿಕೊಂಡ್ರೆ ನಾವು ಸಾಲ ತೊಗೋಬೇಕೋ ಬೇಡವೋ ಅನ್ನೋದು ಮುಂಚೆನೇ ಡಿಸೈಡ್ ಆಗೋಗುತ್ತೆ. ಸೊ ಬಿಸ್ನೆಸ್ ಶುರು ಮಾಡಿ ನಮ್ಮ 3 ವರ್ಷ ಆದಮೇಲೆ ನಾನು ಅದರಿಂದ ನಾನು ಅರ್ನ್ ಮಾಡಿಬಿಡ್ತೀನಿ ಅಂತ ಅಂದ್ಕೊಂಡು ಅದಕ್ಕೆ ಇಳಿದು ದೆನ್ ವಿಲ್ ರಿಯಲೈಸ್ ನಾನು ಇಷ್ಟೆಲ್ಲ ಎಫರ್ಟ್ ಹಾಕಿ ನನಗೆ ಏನೂ ಸಿಗಲಿಲ್ವಲ್ಲಪ್ಪ ಅಂತ ಅನ್ಸೋದಕ್ಕೆ ಶುರು ಆಗೋದಕ್ಕಿಂತ ಮುಂಚೆನೇ ನಮಗೆ ಈ ROI ಕ್ಯಾಲ್ಕುಲೇಟ್ ಮಾಡೋದ್ರಿಂದ ಈ ಪ್ರಾಬ್ಲಮ್ ಎಲ್ಲ ನಾವು ಈಸಿಯಾಗಿ ತಪ್ಪಿಸ್ಕೋಬೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಸಮರೈಸ್ ಮಾಡಬೇಕು ಅಂತಂದರೆ ನಮ್ಮ ROI ಇನ್ಫ್ಲೇಷನ್ನಂತೂ ಬೀಟ್ ಮಾಡಲೇಬೇಕು, ಮಾರ್ಕೆಟ್ ಬೆಂಚ್ ಮಾರ್ಕ್ಸ್ನ ಬೀಟ್ ಮಾಡಲೇಬೇಕಾಗತ್ತೆ, ಹಾಗೂ ನಾವು ತಗೋತಿರೋ ರಿಸ್ಕ್ನ ಜಸ್ಟಿಫೈ ಮಾಡಬೇಕಾಗಿರುತ್ತೆ. ಈ ಮೂರನ್ನು ನಮ್ಗೆ ಸಿಗ್ತಾರ ROI ಅದನ್ನು ಜಸ್ಟಿಫೈ ಮಾಡ್ತಿಲ್ಲ ಅಂತಂದರೆ ನಾವು ಮಾಡ್ತಿರೋ ಇನ್ವೆಸ್ಟ್ಮೆಂಟು 100% ರಾಂಗ್. ಇದು ಹೋಗಿ ಮುಂದೆ ನಮಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೋ ಹೊರತು ಇದರಿಂದ ಏನೂ ಲಾಭ ಸಿಗಲ್ಲ ಅನ್ನೋದನ್ನು ನಾವು ಈಸಿಯಾಗಿ ತಿಳ್ಕೊಬೋದು. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ. ನಮಸ್ಕಾರ.